ಭತ್ತದಲ್ಲಿ ಹೆಚ್ಚು ಪಿಲ್ಲೆ ಬೇಕಾ? ಹಾಗಾದ್ರೆ ಈ ಒಂದು ಗೊಬ್ಬರ ಖಂಡಿತ ಕೊಡಬೇಕು. ಯಾಕೆಂದ್ರೆ ಕೇವಲ ಯೂರಿಯಾ ಅಥವಾ DAP ಕೊಟ್ರೆ ಅಷ್ಟು ರಿಸಲ್ಟ್ ಬರಲ್ಲ. ಆದ್ರೆ ಈ ಒಂದು ವಿಶೇಷ ಗೊಬ್ಬರ ಮೊದಲ ಗೊಬ್ಬರ ಸಮಯದಲ್ಲಿ, ಎರಡನೇ ಗೊಬ್ಬರ ಸಮಯದಲ್ಲಿ ಅಥವಾ ಸಿಂಪಡಣೆ ರೂಪದಲ್ಲಿ ಕೊಟ್ರೆ ನಿಮ್ಮ ಭತ್ತ ಬೆಳೆಯಲ್ಲಿ 100 ಪಿಳ್ಳೆ ತನಕ ಬರಬಹುದು. ಆದ್ರೆ ಪ್ರಶ್ನೆ ಏನಂದ್ರೆ ಆ ಗೊಬ್ಬರ ಯಾವುದು, ಹೇಗೆ ಬಳಸಬೇಕು, ಯಾವಾಗ ಕೊಡಬೇಕು ಮತ್ತು ಇದರಲ್ಲಿ ಎಂತ ವಿಶೇಷ ಇದೆ ಅಂತ. ಭತ್ತದಲ್ಲಿ ಹೆಚ್ಚು ಪಿಳ್ಳೆ, ಗಟ್ಟಿ ಬೇರು ಮತ್ತು ಉತ್ತಮ ಬೆಳವಣಿಗೆ ಕೊಡಲು ಇದು ಅಷ್ಟು ಪರಿಣಾಮಕಾರಿ ಅಂತ ಹೇಳ್ತಾರೆ. ಇಂದಿನ ವಿಡಿಯೋದಲ್ಲಿ ಈ ಗೊಬ್ಬರದ ಸಂಪೂರ್ಣ ಸತ್ಯ ತಿಳ್ಕೋತೀರಿ. ಅದಕ್ಕಾಗಿ ರೈತ ಬಂಧುಗಳೇ, ವಿಡಿಯೋ ಪೂರ್ತಿ ನೋಡಿ. ನಮಸ್ಕಾರ ರೈತ ಬಂಧುಗಳೇ, ಸ್ವಾಗತ ನಿಮಗೆ ಕಾತ್ಯಾಯಿನಿ ಆರ್ಗ್ಯಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ. ರೈತ ಬಂಧುಗಳೇ, ನಾನು ಮಾತಾಡ್ತಿರೋ ಉತ್ಪನ್ನದ ಹೆಸರು ಕಾತ್ಯಾಯಿನಿ ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್. ಕಡಿಮೆ ಖರ್ಚಿನಲ್ಲಿ ಭತ್ತದಲ್ಲಿ ಹೆಚ್ಚು ಪಿಲ್ಲೆ ಮತ್ತು ಉತ್ತಮ ಗುಣಮಟ್ಟದ ಇಳುವರಿ ತಗೊಳ್ಳಲು ಇದು ಒಂದು ಅತ್ಯುತ್ತಮ ಉತ್ಪನ್ನ. ಮಾರುಕಟ್ಟೆಯಲ್ಲಿ ಸಿಗುವ ಬೇರೆ ಹ್ಯೂಮಿಕ್ ಆಸಿಡ್ ಉತ್ಪನ್ನಗಳಿಂದ ಇದು ಸಂಪೂರ್ಣ ಬೇರೆ. ಅದಕ್ಕಾಗಿ ರೈತ ಬಂಧುಗಳೇ, ಇಂದಿನ ವಿಡಿಯೋದಲ್ಲಿ ನಾವು ತಿಳ್ಕೋತೀವಿ ಸಾಮಾನ್ಯ ಹ್ಯೂಮಿಕ್ ಆಸಿಡ್ ಮತ್ತು ಕಾತ್ಯಾಯಿನಿ ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ನಡುವೆ ಏನು ವ್ಯತ್ಯಾಸ ಇದೆ, ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ಮಾತ್ರ ಏಕೆ ಬಳಸಬೇಕು, ಇದರ ಸಂಯೋಜನೆ ಏನು ಮತ್ತು ಇದರಲ್ಲಿರುವ ಪ್ರತಿ ಅಂಶ ಭತ್ತದಲ್ಲಿ ಹೆಚ್ಚು ಪಿಲ್ಲೆ ಬರಲು ಹೇಗೆ ಕೆಲಸ ಮಾಡುತ್ತೆ, ಈ ಎಲ್ಲ ವಿಷಯ ಒಂದೊಂದಾಗಿ ವಿವರವಾಗಿ ತಿಳ್ಕೊಳ್ಳೋಣ. ಮೊದಲು ತಿಳ್ಕೊಳ್ಳೋಣ ಸಾಮಾನ್ಯ ಹ್ಯೂಮಿಕ್ ಆಸಿಡ್ ಮತ್ತು ಕಾತ್ಯಾಯಿನಿ ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ನಡುವೆ ಏನು ವ್ಯತ್ಯಾಸ ಇದೆ ಅಂತ. ಮಾರುಕಟ್ಟೆಯಲ್ಲಿ ಸಿಗುವ ಬಹಳಷ್ಟು ಹ್ಯೂಮಿಕ್ ಆಸಿಡ್ ಉತ್ಪನ್ನಗಳಲ್ಲಿ ಆಕ್ಟಿವೇಟೆಡ್ ಹ್ಯೂಮಿಕ್ ಆಸಿಡ್ ಇರಲ್ಲ. ಜೊತೆಗೆ ಅವುಗಳಲ್ಲಿ ಫುಲ್ವಿಕ್ ಆಸಿಡ್, ಸಿಲಿಕಾನ್ ವೆಟ್ಟಿಂಗ್ ಏಜೆಂಟ್ ಮತ್ತು K2O ಕೂಡ ಇರಲ್ಲ. ಅವುಗಳಲ್ಲಿ ಕೇವಲ ಹ್ಯೂಮಿಕ್ ಆಸಿಡ್ ಮಾತ್ರ ಇರುತ್ತೆ. ಆದ್ರೆ ಹ್ಯೂಮಿಕ್ ಆಸಿಡ್ ಜೊತೆ ಫುಲ್ವಿಕ್ ಆಸಿಡ್, ಸಿಲಿಕಾನ್ ವೆಟ್ಟಿಂಗ್ ಏಜೆಂಟ್ ಮತ್ತು K2O ಕೂಡ ಇದ್ರೆ ಆ ಉತ್ಪನ್ನ ಇನ್ನಷ್ಟು ಉತ್ತಮ ಫಲ ಕೊಡುತ್ತೆ. ಅದಕ್ಕಾಗಿ ರೈತ ಬಂಧುಗಳೇ, ಇದು ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ಆಗಿರೋದ್ರಿಂದ ಸಿಂಪಡಣೆ ರೂಪದಲ್ಲಿ ಕೊಟ್ಟರೂ ಸರಿ, ಗೊಬ್ಬರದ ಜೊತೆ ಮಿಶ್ರ ಮಾಡಿ ಕೊಟ್ಟರೂ ಸರಿ, ಭತ್ತ ಬೆಳೆಯಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಕಾಣ್ತೀರಿ. ಈಗ ಇದರ ಸಂಯೋಜನೆ ಮಾತಾಡೋಣ. ರೈತ ಬಂಧುಗಳೇ, ಕಾತ್ಯಾಯಿನಿ ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ನಲ್ಲಿ ಆಕ್ಟಿವೇಟೆಡ್ ಪೊಟ್ಯಾಷಿಯಂ ಹ್ಯೂಮೇಟ್ 98% ಇದೆ. ಇದರಲ್ಲಿ ಹ್ಯೂಮಿಕ್ ಆಸಿಡ್ 70%, ಫುಲ್ವಿಕ್ ಆಸಿಡ್ 15%, ಸಿಲಿಕಾನ್ ವೆಟ್ಟಿಂಗ್ ಏಜೆಂಟ್ 1%, K2O 10% ಮತ್ತು ಟ್ರೇಸ್ ಎಲಿಮೆಂಟ್ಸ್ 2% ಇದೆ. ಇದರ ಜೊತೆಗೆ ಇದರ ವಾಟರ್ ಸ್ಯಾಲ್ಯೂಬಿಲಿಟಿ 99% ಇದೆ. ಅಂದ್ರೆ ಇದು ನೀರಲ್ಲಿ 99% ಕರಗುತ್ತೆ. ಅದಕ್ಕಾಗಿ ನೀವು ಡ್ರಿಪ್ ಮೂಲಕ ಕೊಟ್ರೆ ಡ್ರಿಪ್ ಬ್ಲಾಕ್ ಆಗೋ ಸಮಸ್ಯೆ ಬರಲ್ಲ. ರೈತ ಬಂಧುಗಳೇ, ಇಷ್ಟರ ತನಕ ಸಂಯೋಜನೆ ಅರ್ಥ ಆಯ್ತು. ಈಗ ತಿಳ್ಕೊಳ್ಳೋಣ ಇದರಲ್ಲಿರುವ ಪ್ರತಿ ಅಂಶ ಭತ್ತದಲ್ಲಿ ಹೆಚ್ಚು ಪಿಲ್ಲೆ ಬರಲು ಹೇಗೆ ಕೆಲಸ ಮಾಡುತ್ತೆ ಅಂತ. ಮೊದಲು ಮಾತಾಡೋಣ ಹ್ಯೂಮಿಕ್ ಆಸಿಡ್ 70% ಬಗ್ಗೆ. ಬೆಳೆಯ ಆರಂಭ ಹಂತದಲ್ಲಿ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ಬಳಸಿದ್ರೆ ಬೇರಿನ ಬೆಳವಣಿಗೆ ಚೆನ್ನಾಗಿ ಆಗ್ತೆ. ಜೊತೆಗೆ ಹೊಸ ಬಿಳಿ ಬೇರು ಕೂಡ ವೇಗವಾಗಿ ಬರುತ್ತೆ. ಬೇರು ಗಟ್ಟಿಯಾದ್ರೆ ಗಿಡ ಮಣ್ಣಿನಿಂದ ಹೆಚ್ಚು ಪೋಷಕಾಂಶ ಸುಲಭವಾಗಿ ತಗೊಳ್ಳಲು ಆಗ್ತೆ. ಇದ್ರ ಜೊತೆಗೆ ಮಣ್ಣಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಕೂಡ ಹೆಚ್ಚಾಗುತ್ತೆ. ಬೇರಿನ ಉತ್ತಮ ಬೆಳವಣಿಗೆ ಮತ್ತು ಮೈಕ್ರೋಬಿಯಲ್ ಆಕ್ಟಿವಿಟಿ ಹೆಚ್ಚಾದ್ರೆ ಸೂಕ್ಷ್ಮ ಪೋಷಕಾಂಶಗಳ ಲಭ್ಯತೆ ಕೂಡ ಹೆಚ್ಚಾಗುತ್ತೆ. ಇದ್ರಿಂದ ಗಿಡದ ಆರಂಭಿಕ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತೆ. ಇಷ್ಟೇ ಅಲ್ಲ ರೈತ ಬಂಧುಗಳೇ, ಹ್ಯೂಮಿಕ್ ಆಸಿಡ್ 70% ಗಿಡದಲ್ಲಿ ಸೆಲ್ ಡಿವಿಷನ್ ಮತ್ತು ಸೆಲ್ ಎಲಾಂಗೇಷನ್ ಕೂಡ ಹೆಚ್ಚಿಸುತ್ತೆ. ಸೆಲ್ ಡಿವಿಷನ್ ಮತ್ತು ಸೆಲ್ ಎಲಾಂಗೇಷನ್ ಚೆನ್ನಾಗಿ ಆದ್ರೆ ಹೊಸ ಪಿಲ್ಲೆ ಬರುವ ಪ್ರಕ್ರಿಯೆ ವೇಗ ಆಗ್ತೆ. ಅದಕ್ಕಾಗಿ ಹೆಚ್ಚು ಪಿಲ್ಲೆ ಬರಲು ಹ್ಯೂಮಿಕ್ ಆಸಿಡ್ 70% ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಈಗ ಫುಲ್ವಿಕ್ ಆಸಿಡ್ 15% ಮಾತಾಡೋಣ. ರೈತ ಬಂಧುಗಳೇ, ಫುಲ್ವಿಕ್ ಆಸಿಡ್ ಕೂಡ ಹ್ಯೂಮಿಕ್ ಆಸಿಡ್ ತರ ಸೂಕ್ಷ್ಮ ಪೋಷಕಾಂಶಗಳ ಲಭ್ಯತೆ ಹೆಚ್ಚಿಸುತ್ತೆ. ಆದ್ರೆ ಇದು ವಿಶೇಷವಾಗಿ ಜಿಂಕ್, ಕಬ್ಬಿಣ ಮತ್ತು ಮ್ಯಾಂಗನೀಸ್ ನಂಥ ಮೈಕ್ರೋ ನ್ಯೂಟ್ರಿಯೆಂಟ್ ಗಳನ್ನ ಗಿಡ ಹೆಚ್ಚು ಪ್ರಮಾಣದಲ್ಲಿ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಇದ್ರಿಂದ ಮುಂದಕ್ಕೆ ಎಲೆ ಹಳದಿಯಾಗೋ
ಸಮಸ್ಯೆ ಕಡಿಮೆ ಆಗ್ತೆ. ಇದ್ರ ಜೊತೆಗೆ ಫುಲ್ವಿಕ್ ಆಸಿಡ್ ಗಿಡದಲ್ಲಿ ಎಂಜೈಮ್ ಆಕ್ಟಿವಿಟಿ ಹೆಚ್ಚಿಸಿ ಹಾರ್ಮೋನಲ್ ಬ್ಯಾಲೆನ್ಸ್ ಕೂಡ ಉತ್ತಮ ಮಾಡುತ್ತೆ. ಇದರ ಕಾರಣದಿಂದ ಭತ್ತದಲ್ಲಿ ಹೆಚ್ಚು ಪಿಲ್ಲೆ ಬರಲು ಸಹಾಯ ಆಗ್ತೆ. ಈಗ ಕೆಟುಒ 10% ಬಗ್ಗೆ ಮಾತಾಡೋಣ. ಕೆಟುಒ ಅಂದ್ರೆ ಪೊಟ್ಯಾಶ್. ಭತ್ತದ ಗಿಡದಲ್ಲಿ ಪೊಟ್ಯಾಶ್ ಮುಖ್ಯವಾಗಿ ಶಕ್ತಿ ತಯಾರಿಸೋ ಕೆಲಸ ಮಾಡುತ್ತೆ. ಇದು ಫೋಟೋಸಿಂಥಸಿಸ್ ಪ್ರಕ್ರಿಯೆ ವೇಗ ಮಾಡುತ್ತೆ. ಫೋಟೋಸಿಂಥಸಿಸ್ ನಿಂದ ತಯಾರಾದ ಶಕ್ತಿ ಗಿಡದ ಬೇರೆ ಬೇರೆ ಭಾಗಗಳಿಗೆ ತಲುಪಿಸೋ ಕೆಲಸ ಕೂಡ ಪೊಟ್ಯಾಶ್ ಮಾಡುತ್ತೆ. ಮುಖ್ಯವಾಗಿ ಹೊಸ ಪಿಲ್ಲೆ ಬರೋ ಜಾಗಕ್ಕೆ ಬೇಕಾದ ಶಕ್ತಿ ತಲುಪಿಸೋ ಕೆಲಸ ಪೊಟ್ಯಾಶ್ ಮಾಡುತ್ತೆ. ಅದಕ್ಕಾಗಿ ಹೆಚ್ಚು ಸಂಖ್ಯೆಯಲ್ಲಿ ಗಟ್ಟಿ ಪಿಲ್ಲೆ ಬರಲು ಕೆಟುಒ ತುಂಬಾ ಸಹಾಯ ಮಾಡುತ್ತೆ. ಈಗ ಸಿಲಿಕಾನ್ ವೆಟ್ಟಿಂಗ್ ಏಜೆಂಟ್ 1% ಬಗ್ಗೆ ಮಾತಾಡೋಣ. ಇದು ನೀವು ಕೊಡೋ ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ನ ಕಾರ್ಯಕ್ಷಮತೆ ಇನ್ನಷ್ಟು ಹೆಚ್ಚಿಸುತ್ತೆ. ಸಿಲಿಕಾನ್ ವೆಟ್ಟಿಂಗ್ ಏಜೆಂಟ್ ಮುಖ್ಯವಾಗಿ 2 ರೀತಿ ಕೆಲಸ ಮಾಡುತ್ತೆ. ನೀವು ಸಿಂಪಡಣೆ ರೂಪದಲ್ಲಿ ಕೊಟ್ರೆ ಔಷಧಿ ಎಲೆ ಮೇಲೆ ಸಮಾನವಾಗಿ ಹರಡಲು ಸಹಾಯ ಮಾಡುತ್ತೆ. ಮಣ್ಣಿನ ಮೂಲಕ ಕೊಟ್ರೆ ಬೇರಿನ ಹತ್ತಿರ ಬೇಗ ತಲುಪಿ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ಬೇಗ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಅದಕ್ಕಾಗಿ ಇದರ ಪರಿಣಾಮ ಇನ್ನಷ್ಟು ಚೆನ್ನಾಗಿ ಕಾಣುತ್ತೆ. ಇದರ ಜೊತೆಗೆ ಸಿಲಿಕಾನ್ ಗಿಡ ಬೇರೆ ಬೇರೆ ತರಹದ ಒತ್ತಡ ತಡೆದುಕೊಳ್ಳುವ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಅಂದ್ರೆ ಸಿಲಿಕಾನ್ ವೆಟ್ಟಿಂಗ್ ಏಜೆಂಟ್ ಇಡೀ ಉತ್ಪನ್ನದ ಕಾರ್ಯಕ್ಷಮತೆ ಇನ್ನಷ್ಟು ಉತ್ತಮ ಮಾಡುತ್ತೆ. ಈಗ ಟ್ರೇಸ್ ಎಲಿಮೆಂಟ್ಸ್ 2% ಬಗ್ಗೆ ಮಾತಾಡೋಣ. ಇದರಲ್ಲಿ ಜಿಂಕ್, ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್ ಅಂತ ಬಹಳ ಮುಖ್ಯ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಇರ್ತವೆ. ಇವೆಲ್ಲ ಗಿಡದ ಆರಂಭ ಹಂತದಲ್ಲಿ ಅಗತ್ಯ ಸೂಕ್ಷ್ಮ ಪೋಷಕಾಂಶ ಒದಗಿಸ್ತವೆ. ಇದರಿಂದ ಗಿಡದ ಆರಂಭಿಕ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತದೆ. ರೈತ ಬಂಧುಗಳೇ, ಇಷ್ಟರ ತನಕ ನೀವು ಇದರ ಸಂಪೂರ್ಣ ಸಂಯೋಜನೆ ಮತ್ತು ಪ್ರತಿ ಅಂಶದ ಕೆಲಸ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಈಗ ತಿಳ್ಕೊಳ್ಳೋಣ ಇದನ್ನ ಯಾವಾಗ ಮತ್ತು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ. ಗೊಬ್ಬರದ ಜೊತೆ ಮಿಶ್ರ ಮಾಡಿ ಕೊಡಬೇಕಾದ್ರೆ ಎಕರೆಗೆ 2 ಕಿಲೋ ಪ್ರಮಾಣದಲ್ಲಿ ಬಳಸಿ. ಇದನ್ನ ಯೂರಿಯಾ, DAP, ಪೊಟ್ಯಾಶ್ ಮತ್ತು ಜಿಂಕ್ ನಂತ ಗೊಬ್ಬರಗಳ ಜೊತೆ ಮಿಶ್ರ ಮಾಡಿ ಕೊಡಬಹುದು. ಇದರ ಜೊತೆಗೆ ಗ್ರಾನ್ಯೂಲ್ ಕೀಟನಾಶಕಗಳ ಜೊತೆ ಕೂಡ ಬಳಸಬಹುದು. ಉದಾಹರಣೆಗೆ ಫಿಪ್ರೋನಿಲ್ 0.3% GR ಮತ್ತು ಕ್ಲೋರಾನ್ ಟ್ರಾನಿಲಿಪ್ರೋಲ್ 0.4% GR ನಂತ ಗ್ರಾನ್ಯೂಲ್ಗಳ ಜೊತೆ ಮಿಶ್ರ ಮಾಡಿ ಹೊಲದಲ್ಲಿ ಹಾಕಬಹುದು. ಆದ್ರೆ ರೈತ ಬಂಧುಗಳೇ, ಇದನ್ನ ಕೀಟನಾಶಕಗಳ ಜೊತೆ ಬಳಸಬೇಕಾದ್ರೆ ಕೇವಲ ಬೆಳೆಯ ಆರಂಭ ಹಂತದಲ್ಲಿ ಮಾತ್ರ ಮಾಡಿ. ನಂತರ ಹೈ ಟೆಕ್ನಿಕಲ್ ಕೀಟನಾಶಕ ಸಿಂಪಡಿಸುವಾಗ ಇದನ್ನ ಅವುಗಳ ಜೊತೆ ಮಿಶ್ರ ಮಾಡಬೇಡಿ. ಏಕೆಂದ್ರೆ ಹೈ ಟೆಕ್ನಿಕಲ್ ಕೀಟನಾಶಕ ಕೀಟ ಮತ್ತು ರೋಗ ನಿಯಂತ್ರಣಕ್ಕೆ ಬಳಸ್ತಾರೆ. ಅದಕ್ಕಾಗಿ ಆ ಸಮಯದಲ್ಲಿ ಪ್ರತ್ಯೇಕ ಸಿಂಪಡಿಸಬೇಕು. ಈಗ ಸಿಂಪಡಣೆ ಡೋಸ್ ಬಗ್ಗೆ ಮಾತಾಡೋಣ. ಸಿಂಪಡಣೆ ರೂಪದಲ್ಲಿ ಕೊಡಬೇಕಾದ್ರೆ ಎಕರೆಗೆ 800 ಗ್ರಾಂ ಪ್ರಮಾಣದಲ್ಲಿ ಬಳಸಿ. ಆದ್ರೆ ಇಲ್ಲಿ ಒಂದು ಮಾತು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಇದನ್ನ ಕೇವಲ ಗಿಡದ ಬೆಳವಣಿಗೆ ಹಂತದಲ್ಲಿ ಮಾತ್ರ ಬಳಸಿ. ಈ ಸಮಯದಲ್ಲೇ ಬಳಸಿದ್ರೆ ಮುಂದೆ ಹೆಚ್ಚು ಪಿಲ್ಲೆ ಬರಲು ಇದು ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ. ರೈತ ಬಂಧುಗಳೇ, ಈಗ ನಿಮಗೆ ಸಾಮಾನ್ಯ ಹ್ಯೂಮಿಕ್ ಆಸಿಡ್ ಮತ್ತು ಕಾತ್ಯಾಯನಿ ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ನಡುವಿನ ವ್ಯತ್ಯಾಸ ಸಂಪೂರ್ಣ ಅರ್ಥ ಆಗಿರುತ್ತೆ. ಭತ್ತ ಬೆಳೆಯಲ್ಲಿ ಗಟ್ಟಿ ಬೇರು, ವೇಗದ ಬೆಳವಣಿಗೆ ಮತ್ತು ಹೆಚ್ಚು ಪಿಲ್ಲೆ ಬೇಕಾದ್ರೆ ಕಾತ್ಯಾಯನಿ ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ ಖಂಡಿತ ಬಳಸಿ. ಈ ವಿಡಿಯೋಗೆ ಸಂಬಂಧಿಸಿದ ಯಾವ ಪ್ರಶ್ನೆ ಆದ್ರೂ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ರೈತ ಬಂಧುಗಳಿಗೆ ಶೇರ್ ಮಾಡಿ. ವಿಡಿಯೋ ಒಳ್ಳೆಯದು ಅನ್ನಿಸಿದ್ರೆ ಲೈಕ್ ಮಾಡಿ. ಕೃಷಿಗೆ ಸಂಬಂಧಿಸಿದ ವೈಜ್ಞಾನಿಕ ಮತ್ತು ಉಪಯುಕ್ತ ಮಾಹಿತಿ ಪ್ರತಿ ವಾರ ಬೇಕಾದ್ರೆ ಕಾತ್ಯಾಯನಿ ಆರ್ಗ್ಯಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆ ಗುರುತು ಒತ್ತಿ. ಧನ್ಯವಾದ ರೈತ ಬಂಧುಗಳೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.